ಹಾಯ್ ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಆಶಾ ಅಡುಗೆ ಕಟ್ಟೆಗೆ ಸ್ವಾಗತ. ಇವತ್ತು ನಾನು ನಾಟಿ ಸ್ಟೈಲ್ ಎಗ್ ಕರಿ ಮಸಾಲ ಮಾಡ್ತಾ ಇದ್ದೀನಿ. ಸೊ ಕನ್ನಡದಲ್ಲಿ ನಾಟಿ ಸ್ಟೈಲ್ ಮೊಟ್ಟೆ ಕರಿ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ನಾಟಿ ಸ್ಟೈಲ್ ಎಗ್ ಕರಿ ಮಸಾಲ ಮಾಡೋದಕ್ಕೆ ನಾನು 7 ಮೊಟ್ಟೆ ತೊಗೊಂಡಿದ್ದೀನಿ. ಬೇಯಿಸಿಟ್ಕೊಂಡು ನಾನು ಆ ಶೆಲ್ ಕೂಡ ನಾನು ಓಪನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್, ಈಗ ನಾವು ರುಬ್ಬಕ್ಕೆ ಮಸಾಲೆಗಳು ಬೇಕಲ್ಲ. ಸೊ ಒಂದು ಅರ್ಧ ಕಾಯಿ, ಇದು ಚೂರು ಇರುವಂಥದ್ದು ಹಾಫ್ ಕಟ್ಟಿರುವಂಥದ್ದು ಒಂದು 6ರಿಂದ 7 ಕಾಜು ತೊಗೊಂಡಿದ್ದೀನಿ. ಒಂದು 1/4 ಸ್ಪೂನು ಗಸಗಸೆ, ಒಂದು ಅರ್ಧ ಇಂಚು ಚಕ್ಕೆ, ಒಂದು 3 ಲವಂಗ, ಒಂದು 3 ಏಲಕ್ಕಿ. ಸೊ ಇದನ್ನು ಅಷ್ಟೇ 1/4 ಸ್ಪೂನು ಮೆಣಸು ತೊಗೊಂಡಿದ್ದೀನಿ. ಇದನ್ನು ಅರ್ಧ ಸ್ಪೂನು ಜೀರಿಗೆ. ಸೊ ಇದಿಷ್ಟನ್ನು ನಾವು ರುಬ್ಕೊಂಡು ಬಂದುಬಿಡೋಣ. ಅದಾದಮೇಲೆ ಒಗ್ಗರಣೆಗೆ ಹಾಕ್ತಾ ಏನೇನು ಹಾಕಬೇಕು ಅಂತ ನಾನು ಹೇಳ್ತಾ. ಈಗ ನಾನು ಗ್ರೇವಿ ಮಾಡ್ಕೊಳ್ಳಿಕ್ಕೆ ನಾನು ಪ್ಯಾನ್ ಇಟ್ಟು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಮೊಟ್ಟೆನ ಈ ಥರ ಸೀಳಬೇಕು ಮಧ್ಯದಲ್ಲಿ, ಸೊ ದಟ್ ಗ್ರೇವಿ ಎಲ್ಲ ಕ್ಲೀನಾಗಿ ಅದರೊಳಗಡೆ ಹಿಡಿಯತ್ತೆ ಅಂತ. ಸೊ ಈಗ ಅದನ್ನು ಸ್ವಲ್ಪ ಖಾರದ ಪುಡಿನೂ ಹಾಕಿ, ಖಾರದ ಪುಡಿ, ಉಪ್ಪು ಎಲ್ಲ ಹಾಕಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ 1 ಸ್ಪೂನ್ ಹಾಕ್ಕೊಳ್ಳೋಣ, 1 ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನು, ಸಿಮ್ಮಲ್ಲಿ ಇಟ್ಟು ಅದನ್ನು ಹಾಕ್ತಾ ಹೋಗಿ. ಇಲ್ಲ ಅಂದರೆ ಎಲ್ಲವುದು ಸೀದು ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಸಿಮ್ಮಲ್ಲಿ ಇಟ್ಟಷ್ಟು ಅಡುಗೆ ಚೆನ್ನಾಗಿ ಬರುತ್ತೆ. ನಿಧಾನಕ್ಕೆ ಸೊ ಇದಿಷ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಕೆಂಪುಗೆ ಬ್ರೌನ್ ಬರೋ ಹಂಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನು ತಟ್ಟೆಗೆ ಎತ್ತಿಟ್ಕೊಳ್ಳೋಣ. ಈಗ ಇದು ಫ್ರೈ ಆಗಿದೆ. ಸೊ ಈಗ ಇದನ್ನು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡು ಬಿಡೋಣ. ಈಗ ಇನ್ನು ಅದನ್ನು ಶಿಫ್ಟ್ ಮಾಡಿ ಈಗ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ನಾನು ಸೋಂಪು ಆ್ಯಡ್ ಮಾಡ್ತಾಯಿದ್ದೀನಿ. ಸೋಂಪು ಹಾಕಿ, ಸೊ ಈರುಳ್ಳಿ ಏನು ನಾವು ಮಿಕ್ಸಿ ದಪ್ಪಗೆ ಗ್ರೈಂಡ್ ಮಾಡ್ಕೊಂಡಿದ್ದೆ, ಕ್ರಷ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಈರುಳ್ಳಿ ಹಾಕ್ತಾಯಿದ್ದೀನಿ. ಸೊ ಈರುಳ್ಳಿ ಕೆಂಪಗಾಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ. ಸೊ ಅದಕ್ಕೆ ನಾನು ಈಗ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಆ್ಯಡ್ ಮಾಡಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, 1/2 ಸ್ಪೂನ್ ಹಾಕಿದ್ದೀನಿ. ಸೊ ಇದೊಂಚೂರು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗಲಿ. ಈಗ ಇದು ಕೂಡ ಫ್ರೈ ಆಗಿದೆ. ಸೊ ಈಗ ಟೊಮೆಟೋನ ನಾನು ಹಾಗೆ ದಪ್ಪಕ್ಕೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಗ್ರೇವಿ ಆದ್ದರಿಂದ ನಾನು ಹೆಚ್ಚಿಟ್ಕೊಳ್ಳೋಕ್ಕೆ ಹೋಗಿಲ್ಲ. ಈಗ ಹಾಗೆ ಸ್ವಲ್ಪ ದಪ್ಪಗೆ ಮಾಡಿದ್ರೆ ಗ್ರೇವಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪ್ಪು ಹಾಕೋಣ. ಸ್ವಲ್ಪ ಹಾಕೋಣ ಈಗ, ಯಾಕಂದರೆ ನಾವು ಮೊಟ್ಟೆಗೂ ಹಾಕಿದ್ದೀವಲ್ಲ. ಸೊ ಅದನ್ನು ನೋಡಿಕೊಂಡು ಹಾಕಬೇಕು ಉಪ್ಪು. ಸೊ ಈಗ ಇದು ಕೂಡ ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗಲಿ. ಎಣ್ಣೆ ಬಿಟ್ಕೋಬೇಕಿದು, ಫುಲ್ಲು ಎಣ್ಣೆ ಬಿಟ್ಕೋಬೇಕಿದು. ಅಲ್ಲಿವರೆಗೂ ಸ್ವಲ್ಪ ಫ್ರೈ ಆಗಲಿ. ಈಗ ಹಸಿ ವಾಸನೆ ಹೋಗಿದೆ, ಟೊಮೆಟೊದು ಚೆನ್ನಾಗಿ ಫ್ರೈ ಆಗಿದೆ ಈಗ. ಸೊ ಈಗ ನಾವು ರುಬ್ಕೊಂಡಿರೋದು ಮಸಾಲೆ ಏನಿತ್ತು ಅದನ್ನು ಹಾಕೋಣ. ಅದನ್ನು ಕೂಡ ಚೆನ್ನಾಗಿ ಹೊಂದಿಸ್ಬಿಡೋಣ. ಸೊ ಈಗ ನೀರು ಹಾಕಿ ಇದನ್ನು ಕುದಿಲಿಕ್ಕೆ ಬಿಡೋಣ. ಈಗ ಸೊ ಈಗ ಮಸಾಲೆನೂ ಕೂಡ ಎಣ್ಣೆ ಬಿಟ್ಕೊಳ್ತಾ ಇದೆ, ಅದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನಾನು ಟೊಮೆಟೊ ಹಾಕಿದಾಗಲೇ ನಾನು ಪುಡಿ ಹಾಕಬೇಕಾಗಿತ್ತು. ಸೊ ಯಾಕೆ ನಾನು ಇದಕ್ಕೆ ಫಸ್ಟೇ ಮಸಾಲೆ ಹಾಕಿದೆ ಅಂದರೆ ಆ ಎಣ್ಣೆಲಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಯಾಕೆಂದರೆ ನಾವು ಮಸಾಲೆ ಫಸ್ಟು ಸ್ಟಾರ್ಟಿಂಗು ಸ್ವಲ್ಪ ಡ್ರೈ ಫ್ರೈ ಮಾಡ್ಕೋಬೇಕಾಗಿತ್ತು.
ನಾನು ಎಲ್ಲದೂ ಅದು ಡ್ರೈ ಮಸಾಲನೇ ಅಲ್ವಾ ಅಂದ್ಬಿಟ್ಟು ನಾನು ಡೈರೆಕ್ಟಾಗಿ ನಾನು ಗ್ರೈಂಡಿಗೆ ಹಾಕಿ ನಾನು ಗ್ರೈಂಡರ್ ಮಾಡ್ಕೊಂಡಿದ್ದೆ. ಸೊ ಈಗ ನಾವು ಮಸಾಲೆನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದಕ್ಕೆ ಧನಿಯಾ ಪುಡಿ ಹಾಕೋಣ. ಧನಿಯಾ ಪುಡಿ 1 ಸ್ಪೂನ್ ಹಾಕ್ತಾಯಿದ್ದೀನಿ, ಸಣ್ಣ ಸ್ಪೂನಲ್ಲೇ. ಹಾಗೆ ಖಾರದ ಪುಡಿ ನಾವು ಫಸ್ಟ್ ಹಾಕ್ಕೊಂಡಿದ್ದೀವಲ್ಲ, ಸೊ ಅದರದ್ದು ಖಾರ ಇದ್ದೇ ಇರುತ್ತೆ. ಈಗ ಅದಕ್ಕೆ ಸ್ವಲ್ಪ ಖಾರ ಎಕ್ಸ್ಟ್ರಾ 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದರಲ್ಲೂ ಖಾರ ಇರೋದ್ರಿಂದ ಸಾಕಿಷ್ಟು. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಹಾಕೋಣ. ಜೀರಾ ಪುಡಿ ಹಾಕೋದಕ್ಕೆ ಈಗ ಏನಕ್ಕೆ ಅಂತ ಬೇಡ ಅಂದರೆ ನಾವು ಜೀರಾನೇ ನಾವು ರುಬ್ಕೊಂಡಿರೋದ್ರಿಂದ ಇಟ್ಸ್ ನಾಟ್ ನೆಸೆಸಿಟಿ. ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ನೀರು ಹಾಕ್ಬಿಡ್ಬೇಕು. ಏಕೆಂದರೆ ಇಲ್ಲಾಂದರೆ ಮಸಾಲೆ ಸಿಗೋಗ್ಬಿಡತ್ತೆ. ಇಷ್ಟು ಹಾಕ್ಕೊಳ್ಳೋಣ. ಹೀಗೆ ಅದರಲ್ಲೇ ಚೆನ್ನಾಗಿ ಕುದಿಯುತ್ತೆ. ಈಗ ಇದಾದ ಮೇಲೆ ಇದೆಣ್ಣೆ ಚೆನ್ನಾಗಿ ಬಿಟ್ಕೊಂಡ ಮೇಲೆ ಆಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ನೀರು ಹಾಕೋಣ. ಈಗ ಮಸಾಲೆ ಕೂಡ ಎಣ್ಣೆ ಬಿಟ್ಕೊಂಡಿದೆ, ಹಾಗೆ ಫ್ರೈ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದಕ್ಕೆ ಈಗ ನಾನು ಮಿಕ್ಕಿದೇನು ನೀರು ಮಸಾಲೆದಿತ್ತು ಅದನ್ನು ಹಾಕ್ಕೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಹೊಂದಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ಕ್ರೀಮ್ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಈಗ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ಈಗ ಸ್ವಲ್ಪ ನೀರಿನ ಸ್ವಲ್ಪ ಹಾಕಿ ಇದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿಕೊಂಡು, ಹಾಗೆ ಉಪ್ಪು ಕೂಡ ಅದಕ್ಕೆ ಟೇಸ್ಟ್ ಎಲ್ಲ ನೋಡಿಕೊಂಡು ಹಾಗೆ ಈಗ ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ಈಗ ನೋಡಿ ಮಸಾಲೆ ಈಗ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಈ ಥರ ಎಣ್ಣೆ ಬಿಟ್ಕೊಂಡ್ರೇ ಮಸಾಲೆ ಚೆನ್ನಾಗಾಗೋದು. ಸೊ ಈಗ ನಾವು ಇದಕ್ಕೆ ಮೊಟ್ಟೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಏನಿತ್ತು ಆ ಮೊಟ್ಟೆನ ಇದನ್ನೆಲ್ಲ ಆ್ಯಡ್ ಮಾಡಿಬಿಡೋಣ. ಹಾಗೆ ಕಸೂರಿ ಮೇಥಿನೂ ಕೂಡ ಆ್ಯಡ್ ಮಾಡೋಣ. ಇದನ್ನು ಹೊಂದಿಸ್ಬಿಟ್ಟು ಇದು ಈಗ ಇದರಲ್ಲಿ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಹಾಗೆ ಇದನ್ನು ಕೂಡ ಹಾಕ್ಬಿಡೋಣ, ಕಸೂರಿ ಮೇಥಿನ. ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈಗ ಇದನ್ನೆಲ್ಲ ಹೊಂದಿಸ್ಬಿಟ್ಟು ಒಂದು ಸ್ವಲ್ಪ ಕುದಿಲಿಕ್ಕೆ ಬಿಟ್ಟು ಆಮೇಲೆ ಫೈನಲ್ಲಾಗಿ ಸರ್ವ್ ಮಾಡ್ಕೊಳ್ಳೋಣ. ಈಗ ಇದರಲ್ಲಿ ಚೆನ್ನಾಗಿ ಕುದೀಲಿ, ಅದು ಮಸಾಲೆ ಸ್ವಲ್ಪ ಚೆನ್ನಾಗಿ ಹಿಡೀಲಿ. ಅದು ನಾವು ಹೇಗೂ ಮೊಟ್ಟೆನ ಕಟ್ ಮಾಡ್ಕೊಂಡಿದ್ವಿ, ಬೇಯಿಸಿದ ಮೊಟ್ಟೆನ ಅದಕ್ಕೆ ಚೆನ್ನಾಗಿ ಹಿಡಿಬೇಕದು. ಈಗ ಬನ್ನಿ ನೋಡೋಣ ಹೇಗಾಗಿದೆ ಅಂತ. ವಾವ್, ಸೂಪರಾಗಿದೆ ಅಲ್ಲ. ಸೊ ಈಗ ಫಸ್ಟು ಖುಷಿ ಪಡೋದು ಯಾರು ಅಂತಂದರೆ ನಮ್ಮ ಮನೇಲಿ ನನ್ನ ಮಗ. ಅವನಿಗಿಂತ ಗ್ರೇವಿಗಳಂತಂದರೆ ಭಾಳ ಇಷ್ಟ. ಸೊ ಈಗ ಸರ್ವ್ ಮಾಡೋಣ ಚಪಾತಿ ಜೊತೆಗೆ. ಚಪಾತಿ ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾವು ಯಾವುದಕ್ಕೆ ಹಾಕೋತೀವಿ ಅದಕ್ಕೆ ಚೆನ್ನಾಗಿರುತ್ತೆ. ಸೊ ಇದನ್ನು ನೀವು ಕೂಡ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಸರ್ವ್ ಮಾಡ್ಕೊಳ್ಳೋಣ ಫಸ್ಟು, ಬನ್ನಿ. ಹಾಗೆ ನಾನು ಈಗ ಚಪಾತಿ ಕೂಡ ಮಾಡ್ತಾಯಿದ್ದೀನಿ. ಇದಕ್ಕೆ ಸರ್ವ್ ಮಾಡ್ಕೊಳ್ಳಿಕ್ಕೆ ಚಪಾತಿ ಬೇಕಲ್ಲ ಈಗ ನಮಗೆ ಇದ್ರ ಜೊತೆಗೆ. ಸೊ ಅದಕ್ಕೆ ನಾನು ಇದಕ್ಕೆ ಇನ್ನೊಂದು ಏನು ಹೇಳಬೇಕು ಅಂತಂದರೆ, ನನಗಿದು ಗ್ಲೂಟೆನ್ ಫ್ರೀ ಇಲ್ಲದೆ ಇರೋದ್ರಿಂದ ಸೊ ಇದಕ್ಕೆ ನಾನೇನು ಆ್ಯಡ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಕಡಲೆಕಾಳು, ಹೆಸರು ಕಾಳು, ಬಾರ್ಲಿ, ಮೆಂತ್ಯ ಎಲ್ಲ ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ. ರೆಗ್ಯುಲರಾಗಿ ದೊಡ್ಡವರಿಗೆ ಅಷ್ಟು ಒಳ್ಳೆಯದಿರಲ್ಲ, ಬಟ್ ಮಕ್ಕಳಿಗೆಲ್ಲ ಓಕೆ, ಅವರು ತಿನ್ಬೋದು. ಹಾಗಾಗಿ ನಾನು ಇದ್ರ ಜೊತೆಗೆ ಇದು ಚಪಾತಿನೇ ಸೂಟಬಲ್ ಅಂತ ನಾನು ಚಪಾತಿ ಮಾಡ್ತಾಯಿದ್ದೀನಿ. ಹಾಗೆ ಚಪಾತಿನ ಎಷ್ಟು ಸಾಫ್ಟಾಗಿ ಬರುತ್ತೆ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಈಗ ಹಾಕೋಣ. ಹಂಚು ಕಾದಿದೆ. ಈಗ ಕಬ್ಬಿಣದ ಹಂಚಲ್ಲೇ ನಾನು ಮಾಡೋದು, ಹಾಗಾಗಿ ನಾನು ಕಬ್ಬಿಣದ ಹಂಚು ಇಟ್ಕೋತೀನಿ. ಸೊ ಇಟ್ಸ್ ಎ ವೆರಿ ಹೆಲ್ದಿ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇದಕ್ಕೆ ನಾವು ಎಲ್ಲಾವುದು ಕಾಳುಗಳನ್ನು ಮಿಕ್ಸ್ ಮಾಡೋದ್ರಿಂದ ಮಕ್ಕಳಿಗೆ ಪ್ರೋಟೀನ್ ಕೂಡ. ಚಪಾತಿ ಅಂತ ತುಂಬ ಕೇಳ್ತಾರಲ್ಲ ಮಕ್ಕಳು, ಅದರಲ್ಲೂ ನನ್ನ ಮಗ ತುಂಬ ಕೇಳ್ತಾನೆ. ಹಾಗಾಗಿ ನಾನೇನು ಮಾಡಿದ್ದೀನಿ ಅಂದರೆ ಇದಕ್ಕೆ ಕಡಲೆಕಾಳು, ಹೆಸರು ಕಾಳು, ಮೆಂತ್ಯ, ಬಾರ್ಲಿ ಎಲ್ಲನೂ ಆ್ಯಡ್ ಮಾಡಿ, ತಂಪು ಕೂಡ ಬಾರ್ಲಿ, ಮೆಂತ್ಯ ಎಲ್ಲನೂ. ಸೊ ಅದಷ್ಟನ್ನು ಆ್ಯಡ್ ಮಾಡಿ ನಾನು
ನಿಮಗೆ ಮಾಡಿಕೊಡ್ತೀನಿ ಇದನ್ನು. ಹೀಗೆ ಚಪಾತಿ ಸಾಫ್ಟಾಗಿ ಬರಲಿಕ್ಕೆ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ತಾ ಹೋಗಿ. ಸ್ವಲ್ಪ ಹಾಲನ್ನು ಆ್ಯಡ್ ಮಾಡಿದ್ರೆ ಸಾಫ್ಟಾಗಿ ಬರುತ್ತೆ ಚಪಾತಿ. ಸೊ ಹೀಗೆ ಇನ್ನೊಂದು ಬೇಯಿಸ್ಕೊಂಡು ಸರ್ವ್ ಮಾಡ್ಕೊಂಡು ಬಿಡೋಣ. ನೋಡಿದ್ರಲ್ಲ ಹೇಗೆ ಎಗ್ ಕರಿ ಮಸಾಲ ಮಾಡೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಅದು ನಾಟಿ ಸ್ಟೈಲಲ್ಲಿ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮಾಡಿ. ಸೊ ಮನೇಲಿ ಎಲ್ಲರಿಗೂ ನೀವು ಒಂದ್ಸತಿ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟೇಸ್ಟ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹೇಗಿದೆ ಅಂತ. ಸೊ ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಾನು ಡಿಫ್ರೆಂಟ್ ವೆರೈಟಿ ಆಫ್ ರೆಸಿಪಿ ಜೊತೆಗೆ ಬರ್ತೀನಿ, ಅಂದರೆ ಥರದ್ದು ರೆಸಿಪಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಈಟಿಂಗ್.